ಇದೇ ಮನೆಗೆ ನಮ್ದಕ್ಕೆ ಸೊಸೆ ಆಗಿ ತರಬೇಕು ಅನ್ಕೊಂಡಿದ್ದಾರೆ. ಇವ್ರದಕ್ಕೆ ನಾಚಿಕೆ ಆಗಲ್ಲ. ಅಯ್ಯೋ ಕರ್ಮ. ಅಯ್ಯೋ ಅಲ್ಲಿ ಜಯಮ್ಮದು ಅಕ್ಕ, ನನ್ನ ಸರೋಜದು ಅಮ್ಮ, ಮತ್ತೆ ಇವ್ರದ್ದು ಯಾರು ಸಲೀಮ್ದು ಬರ್ತಾ ಇದ್ದಾರೆ. ಸಲೀಮ್ದುಗೆ ಯಾರು ಹೇಳಿದ್ರು? ಅಯ್ಯೋ ಅಲ್ಲ, ನಮ್ದಕ್ಕೆ ಒಳಗಡೆ ಎಸ್ಕೇಪ್. ಒಳಗಡೆ ಹೋದ್ರೆ ಗೊತ್ತಾಗ್ಬಿಡುತ್ತೆ. ದೂರಾಗಿ ಎಲ್ಲರೂ ಹೋಗ್ಬಿಡೋಣ. ಅಯ್ಯೋ ಸಲೀಮ್ದು ಕೈಗೆ ಸಿಕ್ಕಿದ್ರೆ ನಮ್ದಕ್ಕೆ ಚುಚ್ಚೇ ಬಿಡ್ತಾರೆ. ಅಯ್ಯೋ ಸರೋಜದ್ದು ಅಮ್ಮನೇ ಹೀಗೆ ಹಿಡ್ಕೊಂಡು ಬರ್ತಿದ್ದಾರೆ. ನಮ್ದಕ್ಕೆ ಇಲ್ಲಿ ಇರೋದು ಎಷ್ಟು ಸರಿ. ನಮ್ದಕ್ಕೆ ಎಸ್ಕೇಪ್. ಅಣ್ಣಯ್ಯ, ಈ ಚೂರಿ ಚಿಕ್ಕ ಇದೇ ಮನೆಯಾಗಿರೋದು. ಚಿಕ್ಕಣ್ಣ ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ಬರ್ತಿದ್ದಿಲ್ಲ, ಅವನು ಇದೇ ಮನೆಯವನು. ಅವಳು ಪಾತಿಮಾ ಇದೇ ಮನೆಗೆ ಬಂದಿರೋದು. ಕೂಗಿ. ಏ ಚೂರಿದು ಚಿಕ್ಕ, ಹೊರಗಡೆ ಬರ್ತೀಯಾ ಇಲ್ಲ ಚೂರಿ ತೆಗೆದು ನಾನೇ ಚುಚ್ಚಿ ಬಿಡ್ಲಾ? ಬಾರ ಹೊರಗಡೆ. ಅಯ್ಯೋ ಅಣ್ಣಯ್ಯ, ನೀನು ನೆನೆ ಸೀರೆ ತಗೋಬೇಕಾದ್ರೆ ಸಲೀಮ್ ಬಂದಲ್ಲ, ನೀನೇ ತಾನೇ? ನಿನ್ನೆ ತಾನೇ ಯಾವನ್ ಜೊತೆಗೂ ಓಡಾಗೋಳೆ ಅಂತಂದಿದ್ದು. ನೀನ್ಯಾಕೆ ನಮ್ಮನೆ ಹತ್ರ ಬಂದೀಯಾ? ಓಹೋ ಚೂರಿದು ಚಿಕ್ಕ ಹೆಂಡತಿ ನೀವೇನಾ? ನಿಮ್ದಕ್ಕೆ ಅದಕ್ಕೆ ಹೇಳಕ ಬಂದಿರಾ? ಹೌದು, ಚೂರಿ ಚಿಕ್ಕ ನನ್ನ ಗಂಡನೇ. ನನ್ನ ಗಂಡನಿಂದ ಏನಾಯ್ತಣ್ಣ ನಿಂಗ? ಹಾ ಎಂತದು ಗಂಡ ಮದುವೆ ಆಗಿದೀಯಮ್ಮ ನೀನು? ನಿಮ್ದಕ್ಕೆ ಗಂಡ ನಮ್ದಕ್ಕೆ ವೈಫ್ನ ಆರಿಸ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ನಾಚಿಕೆ ಆಗಲ್ಲ? ನನ್ನ ಗಂಡನ ಮ್ಯಾಗ ಕೆಟ್ಟ ಒಂದೇ ಒಂದು ಮಾತಾಡಿ ಅಂದ್ರ ನಾಲ್ಗೆ ಕುಯ್ದು ಬಿಡ್ತೀನಿ. ನಾನು ನೋಡಕ್ ಮಾತ್ರ ಮೆತ್ತಗೇನೆ ಅಂತೇಳಿ ಮೆತ್ತಗೆ ಬರಬೇಡ್ರಿ. ಎದಕ್ಕೆ ನನ್ನ ಗಂಡಂದ ಊರ್ ಸಾಬ್ರಿ ನಿಮ್ಗೆ? ಹೋಗಿ ಬಂದು ಅದೇನೋ ಮುಗಿನ್ ಮಾಡಿದ್ರ ಅಂದಂಗ ನನ್ನ ಗಂಡನ ಬಗ್ಗೆನೇ ಬರ್ತಿರಲ್ಲ. ಎದಕ್ಕೆ ಬರ್ತೀರಾ? ಓಹೋ ನಿಮ್ದಕ್ಕೆ ನಂಬಲ್ಲ ಅಂತ ನಮ್ದಕ್ಕೆ ಗೊತ್ತಿದೆ. ಫಸ್ಟ್ ಕೆಳಗಡೆ ಇಳೀರಿ. ನಿಮ್ದಕ್ಕೆ ಕಾಲ್ ನಾಲ್ಗೆನ ಕುಯ್ಯೋರಂತೆ. ಆಮೇಲೆ ನಮ್ದಕ್ಕೆ ಏನಿಲ್ಲ, ನಿಮ್ ಗಂಡದು ಕತ್ನೆ ಕುಯ್ದು ಬಿಡ್ತೀವಿ. ಕೆಳಕ್ಕೆ ಇಳೀರಿ ಮೇಡಮ್. ಏ ಮುದುಕಿ, ಅವ್ರದಕ್ಕೆ ನಿಜ ಹೇಳ್ತೀಯಾ ಇಲ್ಲ ಅಂದ್ರೆ ನಿಮ್ದಕ್ಕೆ ಚೂರಿ ತೆಗ್ದು ಚುಚ್ಚಿಬಿಡ್ಲಾ? ನಮ್ದಕ್ಕ ಬಕ್ನದಾಗ ಇದೆ ಚೂರಿ. ನಿಮ್ದಕ್ಕೆ ಚುಚ್ಚಿದ ಅಂದ್ರೆ ಒಂದೇ ಸಮನೆ ಅಲ್ಲ ಅನ್ಕೊಂಡು ಹೋಗ್ಬಿಡ್ಬೇಕು ನೀವು. ನಿಮ್ದಕ್ಕೆ ನಿಜ ಒಪ್ಕೊಂಡ್ರೆ ಸರಿ. ನಿಮ್ದಕ್ಕೆ ಒಪ್ಕೊಂಡಿಲ್ಲ ನಿಜ ಅಂದ್ರೆ ನಿಮ್ದಕ್ಕೆ ಇವತ್ತು ತಿಥಿನೇ ಮಾಡೋದು ನಮ್ದಕ್ಕೆ. ಅಯ್ಯೋ ಅಂತ ಕೆಲಸ ಮಾಡ್ಬೇಡಪ್ಪ, ನಾನು ನಿಜ ಒಪ್ಕೊಂತೀನಿ. ಇದೇನಂದ್ರೆ ನಮ್ಮ ಚೂರಿ ಚಿಕ್ಕನವೇ, ಚೂರಿ ಚಿಕ್ಕ ನಂಗೆ ವರ್ಷಲಿ ಮೊಮ್ಮಗ ಆಗಬೇಕು. ಮಗ ಆಗಬೇಕು, ಅಕ್ಕನ ಮಗ. ಅಯ್ಯೋ ನಾ ಮತ್ತೆ ಹೇಳ್ತಿದ್ ಮನೆ ಅನ್ಸೋಜಿ ಇವಳಿಯ. ಅಯ್ಯಯ್ಯೋ ನನ್ನ ಗಂಡ ಇವ್ರ ಮಗಳ ಬಲೆಗೆ ಹೋಗ್ಬಿದ್ದಾನ. ಈ ಅಮ್ಮ ಎಂತ ಆಗ್ತಿದ್ಲಂತ. ನಿನ್ ಮಗನ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನಿನ್ ಮಗನ್ ಒಂದ್ ಗತಿ ತತ್ತೀನಿ ಅಂತೇಳಿ ಅವ್ರ ಮಗ ತಪ್ಪು ಮಾಡಿದ ಅಂತೇಳಿ ನಮ್ಮತ್ತೆ ಜೈಲ್ಗಾಕ್ಸಿದ್ಲಂತ. ಅದಕ್ಕೆ ಈ ಅಮ್ಮ ಏನೋ ಮಾಡಾಳ. ಅಯ್ಯೋ ಭಗವಂತ, ನನ್ನ ಗಂಡ ಕುರಿ ಬಕ್ರ ಆಗ್ಬಿಟ್ನ ಇದ್ರಾಗ. ಆಮೇಲೆ ಇವ್ರದ್ದು ನಾನು ಪಾತಿ ಅನ್ನೋ ಹುಡುಗಿನ, ಮುಸ್ಲಿಂ ಹುಡುಗಿನ ಒಂದನ್ನ ಕತ್ಕೊಂಬಂದು ಸಾಕ್ತಾ ಇದ್ದೆ. ಆ ಹುಡುಗಿಗೆ ಚೂರಿ ಚಿಕ್ಕನೇ ಗಂಡ ಆಗಬೇಕು ಅಂತೇಳಿ ಭಾಳ ದಿನದಿಂದ ಸಾಕಕತ್ತಿದ್ದೆ. ನನ್ನ ಅತ್ತೆ ಅನ್ನೋ ಅಂತೇಳಿ ಅವಳ ಹತ್ರ ಹೇಳಿಸ್ಕೊಂಡು ನನ್ನ ಅತ್ತೆ ಅನ್ನಕತ್ತಿದ್ಲು. ನಮ್ಮ ಚೂರಿ ಚಿಕ್ಕಂಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡ್ವಿ. ಆದರೆ ಆ ನನ್ನ ಮಗ ಈ ಲೌಡಿನ ಮದುವೆ ಆಗಿ ಬಂದ. ನಾನು ಆವಾಗಲೇ ಹೇಳಿವಲ್ಲ ಪಾಪ, ಇವಳು ನನಗೆ ಗೊತ್ತು ಅಂತೇಳಿ. ನಾನು ಇವಳನ್ನೆಲ್ಲೋ ನೋಡೀನಿ ಅಂತೇಳಿ ಸರೋಜಕ್ಕ ಇವಳು ನಮ್ಮ ಕಾಳಮ್ಮವರ ತಂಗಿ ಅಂತ ಹೇಳಿದ್ದಿಲ್ವಾ? ಸರೋಜಿ ಅಂತ ಅವಳು ಅಂತ ಹೇಳಕತ್ತಿದ್ಲು. ನನಗೆ ಅದೇ ನೆನಪು ಬತ್ತಿತ್ತು ನೋಡು, ಇವಾಗ ನೆನಪಾಯ್ತು. ಈ ಲೌಡಿ ಅಂತಿಂತ ಮನೆಗೆ ಇಟ್ಟೋಳಲ್ಲ, ಅವ್ರ ಮನೇನ ನಿರ್ವಂಶ ಮಾಡಬೇಕು ಅಂತ ಕುಂತಿರೋಳು. ಆಮೇಲೆ ಮುಂದೆ ಕೇಳಬೇಕು ಪಟಾಪಟ್ನ. ನನಗೆ ನೆತ್ತಿಗೆ ಇರ್ತೈತಿ. ನಿನ್ನಿಂದಾಗಿ ನನ್ನ ಗಂಡನ ಬಲಕ್ಕೆ ಸೇರಿಸಿ ಮಡಗಿ ಅಲ್ಲ. ಬೊಗ್ಳು ನಾನೇ ನಿನ್ನ ಗಂಡನ ಬಲೆ ಬೀಳಿಸ್ಲಿಲ್ಲ. ನಿನ್ನ ಗಂಡನೇ ಬಂದು ನಮ್ಮ ಬೆಲೆಯಲ್ಲಿ ಬಿದ್ದಿದ್ದು. ಅವನಿಗೆ ಪಾತಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಅವನೇ ಓಡ್ ಬಂದು ಅವಳ ಬಲೆಯಲ್ಲಿ ಬಿದ್ದಿರೋದು. ನಾನು ಅವಾಗ ಮದುವೆ ಆಗೋ ಒಂದು ಹುಡುಗಿ ನೋಡಿನಿ ಅಂದಿದ್ಕ ನಂಗೆ ಬೇಡ ಚಿಕ್ಕಮ್ಮ, ನೀನು ನೋಡಿರೋರಿಗೆ ಚಂದಿರಲ್ಲ. ನಾನೇ ಇಷ್ಟಪಟ್ಟಿನಿ ಒಬ್ಳು ಹುಡುಗಿನ, ಲಕ್ಷ್ಮೀ ಅಂತೇಳಿ. ಆ ಹುಡುಗಿನ ಮದುವೆ ಆಯ್ತೀನಿ ಅಂತೇಳಿ ನಿನ್ನೊಂದು ಮದುವೆ ಆಗಿದ್ದವನು. ನನಗೆ ಇಷ್ಟ ಇಲ್ಲದೆ ಇದ್ರು ನಿನ್ನೊಂದು ಮದುವೆ ಆದ. ನಾನು ಪಾತಿನೇ ಮದುವೆ ಮಾಡಬೇಕು, ನಿಮ್ಮ ಮನೆ ಹಾಳು ಮಾಡಬೇಕು ಅಂತಲೇ ಕೂತಿದ್ದು. ಆ ಲೌಡಿ ನಮ್ಮಕ್ಕ ನಿನ್ನನ್ನು ನೋಡಿ ಅಯ್ಯೋ ಚಂದವಳೆ ಈ ಹುಡುಗಿ ಅಂತೇಳಿ ಮದುವೆ ಮಾಡಿದ್ಲು. ಅದಕ್ಕೆ ನಾನು ಹುರ್ಕೊಂಡು ಆ ಪಾತಿನ ಮದುವೆ ಮಾಡಬೇಕು ನಿನ್ಗೆ ಅಂತ ಕಾಯ್ಕೊಂಡು ಕೂತಿದ್ದೆ. ಅಷ್ಟಾಗ ಈ ಬೊಡ್ಡೆ ಬಂದು ತಲೆ ಕೆಡಿಸಿ ಅವಳಿಗೆ ಮದುವೆ ಮಾಡ್ಕೊಂಡ್ರೆ ಏನು ಚೆನ್ನಾಗಿ ನೋಡ್ಕೊಂಡ? ಒಂದು ತುತ್ತಿಟ್ಟಾಗ್ತಿದ್ದಿಲ್ಲ ಹುಡುಗಿಗೆ. ಓಹೋ ನಿಮ್ದಕ್ಕೆ ಅಂತೆ ಎಲ್ಲಾನು ತಂದಾಕ್ತಿದ್ದು, ನಿಮ್ದಕ್ಕೆ ಅಂತೆ ಅಡುಗೆ ಮಾಡಾಕ್ತಿದ್ದು, ಅವ್ರದಕ್ಕೆ ನಿಮ್ದಕ್ಕೆ ಅಂತೆ ಸ್ನಾನದು ಮಾಡಿಸ್ತಿದ್ದು, ನಿಮ್ದಕ್ಕೆ ಅಂತೆ ಎಲ್ಲ ನೋಡ್ಕೊತಿದ್ದು. ಅಯ್ಯೋ ಲಕ್ಷ್ಮೀದು ಅಕ್ಕ, ಇವ್ರದಕ್ಕೆ ಹೇಳ್ತಾ ಇರೋದೆಲ್ಲ ತುಂಬ ಸುಳ್ಳು ಇದೆ. ಇವ್ರದಕ್ಕೆ ಏನಂದರೆ ನಮ್ದಕ್ಕೆ ಕುಡಿಯೋ ಅಭ್ಯಾಸ ಇದ್ದಿಲ್ಲ, ನಮ್ದಕ್ಕೆ ಮಜ್ಜಿಗೆ ಕುಡಿಯೋದ ಅಭ್ಯಾಸ ಇತ್ತಾ. ಇವ್ರದಕ್ಕೆ ಏನು ಮಾಡಕತ್ತಿದ್ರು ಗೊತ್ತೇ ಲಕ್ಷ್ಮೀದು ಅಕ್ಕ? ನಮ್ದಕ್ಕೆ ಮಜ್ಜಿಗೆ ಒಳಗಡೆ ಎಣ್ಣೆದು ಹಾಕಿ ಕೊಟ್ಟು ನಮ್ದಕ್ಕೆ ಎಣ್ಣೆ ರೂಢಿ ಮಾಡಿದ್ದು ಈ ಬೋಸ್ ರೂಢಿನೇ. ಅಕ್ಕ ನಿಮ್ದಕ್ಕೆ ಗಂಡ ಹೇಳಿ, ನಮ್ದಕ್ಕೆ ಹೇಳ್ಬಿಡಿ. ನಮ್ದಕ್ಕೆ ಪಾತಿದ್ದು ಇಲ್ಲಿಗೆ ಬಂದಿದ್ದಾರಲ್ಲ, ಹೇಳಿ. ಅಯ್ಯೋ ನಿನ್ನೇನ್ರು ನಮ್ಮನೆಯಾಗಿದ್ರೆ ನಾನು ಯಾಕಪ್ಪ ಹೇಳ್ತಿದ್ದೆ? ಇಷ್ಟೊತ್ತು ಕಾಲೇ ಹೊರಗೆ ಬರೋಳು ಆಗ್ಲೇ ಹೊರಗಡೆ ಹೋಗ್ಬಿಟ್ಲವಳು. ಎಲ್ಲೋಡಿದ್ಲೋ ಗೊತ್ತಿಲ್ಲ. ನಾನು ಹಂಗೂ ಅನ್ಕೊಂಡೆ ಅಲ್ಲಿ ಬಾಗ್ಲ ಹತ್ರ ನೋಡ್ಕೊಂಡು ಇದ್ಯಾಕೆ ಕೆಳಕಿಲ್ ದಿಂಗ್ ಓಡಕತ್ತಾಳ ಅಂತೇಳಿ. ಎಲ್ಲೋ ಓಡೋದ್ಲಪ್ಪ, ನನಗೆ ದಿಡ್ಡಾಲು ಗೊತ್ತಿಲ್ಲ. ಆದರೆ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಗಂಡನ ನಮ್ದಕ್ಕೆ ಸುಮ್ಮನೆ ಬಿಡಾಕಿಲ್ಲ. ನಮ್ದಕ್ಕೆ ಹೆಂಡತಿಗೆ ತಲೆ ಕೆಡಿಸಿ ಅದು ಇದು ಮಾತಾಡಿ ಕರ್ಕೊಂಡು ಬಂದಿದ್ದಾರೆ. ನಿಮ್ದಕ್ಕೆ ಗಂಡಗೆ ಬುದ್ಧಿ ಇಲ್ಲ. ಸುಮ್ ಕುತ್ಕೊಳ್ಳೋ. ನಾನು ಕುಡಿಯೋದು ಹಾಕೊಟ್ನಾ? ನೀನೆಲ್ಲ ತಗೊಂಬಂದು ಮಜ್ಜಿಗೆ ಒಳಗೆ ಹಾಕೊಂಡು ಕುಡಿತಿದ್ದು. ನನ್ನ ಮೇಲೆ ತಗ್ತೀಯನೋ? ನಾನು ಎಣ್ಣೆಗೆ ಸಾಗಿತ್ಕೊಂಡು ಹೋಗಿ ಎಣ್ಣೆ ತರ್ತೀನ ಅಂತ ಕೇಳಕತ್ತಿರೋದು.
ಓಹೋ ನಿಮ್ದಕ್ಕೆ ಎಲ್ಲ ಕೆಲಸನೂ ಮಾಡ್ತೀರಾ. ನಿಮ್ದಕ್ಕೆ ಇರೋದು ಕುತಂತ್ರಿ ಬುದ್ಧಿ, ನಿಮ್ದಕ್ಕೆ ಇರೋದು ಶಕುನಿ ಬುದ್ಧಿ, ನಿಮ್ದಕ್ಕೆ ಶಕುನಿ ಅಂತ ಹೇಳ್ಬೋದು. ನಿಮ್ದಕ್ಕೆ ಇರೋದೆಲ್ಲ ಕೀಚಕ್ ಬುದ್ಧಿ ನಿಮ್ಮದು. ಅದಕ್ಕೆ ತಾನೇ ನಿಮ್ದಕ್ಕೆ ನಮ್ಮ ಕಂಡ್ರೆ ಆಗೋದೇ ಇಲ್ಲ. ನಮ್ದಕ್ಕೆ ಹೆಂಡ್ತಿಗೆ ಅದು ಇದು ತಲೆ ಕೆಡಿಸಿ ಊರಿಗೆ ಕರ್ಕೊಬಂದು ಅಲ್ಲಿ ಇದ್ದಾಗಲೇ ಚೂರಿದು ಚಿಕ್ಕ ಅಂತೇಳಿ ಅವ್ರದ್ದು ಚಿಕ್ಕ ಅಂತ ಹೇಳಕತ್ತಿದ್ರು. ಚೂರಿದು ಚಿಕ್ಕ ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು, ಆದರೆ ಚಿಕ್ಕ ಅಂತ ಹೇಳಕತ್ತಿದ್ರು. ನಿಮ್ದಕ್ಕೆ ಚಿಕ್ಕದು ಚೆನ್ನಾಗೇ ಇದ್ದಾರೆ, ಹಾಗೆ ನೋಡ್ಕೋತಾರೆ ಹೀಗೆ ನೋಡ್ಕೋತಾರೆ ಅಂತ ಹೇಳಿ ಅವ್ರದಕ್ಕೆ ಪ್ಯಾರ್ಗೆ ಮಾಡಿ ನಮ್ದಕ್ಕೆ ಮೋಸ ಮಾಡಿಸಿದ್ರಾ? ನಿಮ್ದಕ್ಕೆ ನಮ್ದಕ್ಕೆ ಪಾತಿಗೆ ನಮಗೆ ಮೋಸ ಮಾಡಿಸಿದ್ರಿ ಅಲ್ಲ? ನಿಮ್ದಕ್ಕೆ ಮಾತ್ರ ಉದ್ಧಾರ ಆಗಲ್ಲ ಸರೋಜದು ಅಮ್ಮ. ನನಗೆ ಗೊತ್ತಿಲ್ಲ ಕಣಯ್ಯ, ನಾನು ಬೆಳೆಸಿದ್ದವಳನ್ನ ಚೂರಿ ಚಿಕ್ಕಂಗೆ ಮದುವೆ ಮಾಡ್ಬೇಕಂತೇಳಿ. ನೀನು ಎದು ಕಟ್ಕೋಬೇಕಿತ್ತು. ನಾನು ಎರಡನೇ ಹೆಂಡತಿಯಾಗಿ ಮದುವೆ ಮಾಡ್ತಿದ್ದೆ ಅವಳಿಗೆ. ನೋಡಿ ಇಲ್ಲ, ನಾನು ಎರಡನೇ ಹೆಂಡ್ರಾಗ ಮದುವೆ ಆಗಲ್ಲ. ನಾನು ಇವನಾಗಲ್ಲ ಚೂರಿ ಚಿಕ್ಕನ ಅಂತ ಹೋದ್ಲು. ಅದಕ್ಕೆ ತಲೆ ಕೆಡಿಸಿ ನಾನು ಕರ್ಕೊಂಬಂದೆ. ಇವಳು ಗಂಡ ಇವಾಗ ಇವಳಿಗಿಂತ ಹೆಚ್ಚಾಗಿ ಪಾತಿನೇ ಬೇಕು ಅಂತನ. ಬೇಕಾದ್ರೆ ನೋಡ್ಕೊ, ಪಾತಿನೇ ಮದುವೆ ಆಯ್ತಾನ ಅವನು. ಏಯ್ ಬಾಪ್ ಕಟ್ಟು, ಇನ್ನೊಂದು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಣೆ ಸರೋಜಮ್ಮ. ಎದಕ್ಕೆ ಈ ಥರ ಹೇಳ್ತೀಯಾ? ನನ್ನ ಗಂಡ ಏನೇನಯ್ಯ ಮಾಡಿದ ನಿನಗೆ? ಇಂಥದನ್ನೇ ಕೆಲಸ ಮಾಡ್ಬಿಟ್ಟಲ್ಲ ನನ್ನ ಗಂಡಂಗೆ. ನಾ ಮತ್ತೆ ತಪ್ಪು ಮಾಡವಳೆ ಕಣೆ. ನಿನ್ನ ಮಗನ ಹಾಕಿಸ್ಬಾರ್ದಿತ್ತು ಜೈಲ್ಗೆ. ನಿನ್ನ ಮಗ ತಪ್ಪು ಮಾಡಿದ್ದು ತಪ್ಪೇ ತಾನೆ? ಹುಡುಗಿಯರನ್ನೆಲ್ಲ ವೇಟ್ ಮಾಡ್ಕೊಂಡು ನಿಂತಿದ್ದ ಅಂದ್ಬಿಟ್ಟು ತಾನೆ ನಮ್ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದ್ದು. ಅದನ್ನ ಬಿಟ್ಟು ನೀನು ನನ್ನ ಗಂಡನ ಮೇಲೆ ಈ ಥರ ಮಾಡ್ತೀಯೇನೆ? ನನ್ನ ಗಂಡನ ಬಗ್ಗೆನೇ ಈ ಥರ ಅವಳಿಗೂ ಅವನಿಗೂ ಸಂಬಂಧ ಕಟ್ಟಿ ಮಾಗಲೇ ಅವಳನ್ನ ಇಷ್ಟಪಡೋ ಥರ ಮಾಡಿ ನನ್ನನ್ನೇ ದೂಷಿಸೋ ಥರ ಮಾಡಿದ್ಯಲ್ಲ. ನೀನು ಉದ್ಧಾರ ಆಗಲ್ಲ. ನಾನು ಉದ್ಧಾರ ಆಗ್ತೀನೋ ಬಿಡ್ತೀನೋ, ಆದರೆ ನಿನ್ನ ಸಂಸಾರ ಹಾಳಾಯ್ತಲ್ಲ. ನನ್ಗೆ ಅದೇ ಖುಷಿ. ನನ್ನ ಮಗ ಯಾರನ್ನ ಇಷ್ಟಪಡಕತ್ತಾನೆ ಹೇಳು? ನಾನು ಸಾಕಿದ್ದು ಹುಡುಗಿ ಅತ್ತೆ ಅಂತ ನನ್ನನ್ನು ಸಾಕ್ತಿದ್ಲಲ್ಲ, ಅವಳ ಮೇಲೆ ಪ್ಯಾರ ಇಟ್ಕೊಂಡಾನ. ಅವಳು ಓಡೋಯ್ತಾರೆ ನೋಡ್ಕೋ. ಹೀಗೋಗಿ ನೀನು ಎಂಟ್ರು ಅವಳು ಹೋಗಿ ಕರ್ಕೊಂಡು ಓಡೋಗಿರ್ತಾಳೆ ಬೇರೆ ಊರಿಗೆ. ನೀನು ಮಣ್ಣು ಮುಗ್ಬೇಕಷ್ಟೇ. ಇದಕ್ಕೆ ತುಂಬಾನೇ ಕೋಪ ಬರಿಸ್ಬೇಡಿ ಅಮ್ಮ. ನಮ್ದಕ್ಕೆ ಹೇಳ್ತೀನ, ಅವ್ರದಕ್ಕೆ ಹೊರಡೋಗಕ್ಕೆ ಹೇಗೆ ಬಿಡಲಿ ನಾನು? ಇಷ್ಟು ದಿನ ಬಿಟ್ಟಿರೋದೇ ಹೆಚ್ಚು. 1 ತಿಂಗಳಾಗಿದೆ ಅವ್ರದಕ್ಕೆ ಕಂಪ್ಲೇಂಟ್ ಕೊಟ್ಟು ಹುಡುಕಕ್ಕೆ ಟ್ರೈ ಮಾಡಿ ಎಲ್ಲ ಆಗಿದೆ. ಅವ್ರದಕ್ಕೆ ಪೊಲೀಸರು ಫೋಟೋಗೆ ತಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಸಿಗ್ತಾ ಇಲ್ಲ ಅಂತ ಹೇಳಕತ್ತಿದ್ರು. ನಿಮ್ದಕ್ಕೆ ಈ ಥರ ಮೋಸ ಮಾಡ್ಬೋದಾ? ನಮ್ದಕ್ಕೆ ಹೆಂಡ್ತಿನ ಕರ್ಕೊಂಬಂದು ನಿಮ್ದಕ್ಕೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಅಯ್ಯೋ ಭಗವಾನ್, ನಿಮ್ದಕ್ಕೆ ಒಂದಲ್ಲ ಒಂದಿನ ಶಿಕ್ಷೆಗೆ ಪಡ್ತೀರಾ. ನಿಮ್ದಕ್ಕೆ ಕಾಲು ಕೈ ಎದ್ದೇಳಲೇಬಾರ್ದು, ಆ ಥರ ಶಿಕ್ಷೆ ಪಡ್ತೀರಾ. ನಿಮ್ದಕ್ಕೆ ಎಷ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ ನೀವು ಈಗೇನೆ. ನನ್ನ ಗಂಡ ಏನಾರು ಅಂತ ಕೆಲಸ ಮಾಡೋಣಂದ್ರ ಮೆಟ್ಟರಿ ಮಟ್ಕ ಹೊಡೆದು ಬೆಳ್ಕೊಂಬರೋದನ್ನು ಗೊತ್ತೈತಿ ಕಣೆ. ಯಾವ ಊರಿಗೆ ಹೋಯ್ತಾರ, ಯಾವ್ಯಾವ ಊರು ಅಂತ ಸುತ್ತಾರ? 1-2 ದಿನ 3 ದಿನ ಕನ್ಸ್ ಕಾಣು. ನಿನ್ನ ಗಂಡ ಬರ್ತಾನ, ನಿನ್ನ ಕರ್ಕೊಂಡು ಹೋಗ್ತಾನ, ನಿನ್ನ ಜೊತೆ ಬಾಳ್ವೆ ಮಾಡ್ತಾನ ಅಂತೇಳಿ. ಪಾತಿಗೆ ಎಷ್ಟು ತಲೆ ತುಂಬಿಸಿ ಪಾತಿ ಜೊತೆ ಇರಬೇಕು ಅಷ್ಟು ತಲೆ ತುಂಬಿಸಿದ್ದೀನಿ. ನಿನ್ನ ಗಂಡ ನಿನ್ನನ್ನೇ ಬೇಕಾದ್ರೆ ಬಿಟ್ಕೊಡ್ತಾನೆ ನ್ಯಾಯಕ್ಕೂ, ಆದರೆ ಅವಳು ಬಿಟ್ಕೊಡಲ್ಲ. ನೋಡ್ತಾ ಇರಬೇಕಾದ್ರೆ. ಅಯ್ಯೋ ಆ ಲೌಡಿ ಮಗನೇ ಅಂತ ಕೆಲಸ ಮಾಡಿದ್ಮ್ಯಾಗ ನಾ ಹೆಣ್ಣಾಗಿ ಇಟ್ಕೊಂಡು ಮಾಡಬಾರ್ದೇನೆ? ನಾನು ಇನ್ನೊಬ್ಬನ ಕಟ್ಕೊಂತೀನಿ ಕಣೆ. ನೋಡಿ ಒಟ್ಟರ್ಕೊಂಡು ಸಾಯ್ಬೇಕಾ ನನ್ನ ಮಗ? ಆ ಥರ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳಿಗೆ ಒಂದೇನೆ, ಗಂಡ್ಮಕ್ಳಿಗೂ ಒಂದೇನೆ. ಗಂಡ್ಮಕ್ಳಿಗೆ ಒಂದು ಹೆಣ್ಮಕ್ಳಿಗೆ ಒಂದು ಆಯ್ತಾ? ನಾನು ಇದೇ ಕೆಲಸ ಮಾಡೋದು. ಆ ನನ್ನ ಮಗನೇ ನನ್ನ ಕಾಲು ಹಿಡಿಬೇಕು, ಆ ಥರ ಮಾಡ್ತೀನಿ. ನಿನ್ನ ಮುಖಕ್ಕೆ ಯಾರೇ ಮದುವೆ ಮಾಡ್ಕೊತಾರೆ, ಆದರೆ ನನ್ನ ಮಗಳು ನೋಡು ಎಷ್ಟು ಚೆನ್ನಾಗಿದ್ದಾಳೆ. ನನ್ನ ಸೊಸೆ ಯಾವ ಥರ ಬೆಳೆಸಿದ್ದೀನಿ ಅವಳನ್ನ. ಕೊಬ್ಬು ಮೈಯಲ್ಲೇ ತುಂಬ ಇದೆ ಅವಳಿಗೆ. ಅದಕ್ಕೆ ನಿನ್ನ ಗಂಡ ಅವಳಿಂದ ಬಿದ್ದಿರೋದು. ಮೊದಲನೇ ಮದುವೆ ಅವಳನ್ನೇ ಆಗಿದ್ರೆ ಚೆನ್ನಾಗಿರ್ತಿತ್ತಾ? ನೀನು ಲವ್ ಮಾಡಿ ಬೇರೆ ಮದುವೆ ಆದ. ನೋಡ್ದ ನಿನ್ನ ಗಂಡ ಇನ್ನೊಬ್ಳ ಜೊತೆ ಚಪ್ಪಲೆ ಚಿಸ್ಕೊಳಕ್ಕೆ ಹೋಗಾನೆ. ನೀನೇನೇ ಮಾತಾಡ್ತೀಯ? ಹೋಗಿಲ್ಲ. ನನ್ನ ಗಂಡ ಅಂತ ಕೆಲಸ ಮಾಡೋಣಂದ್ರ ಮೆಟ್ಟರಿ ಮಟ್ ಕೊಡ್ದು ನನ್ನ ಮಕ್ಕಳು ನಾನು ಸಾಕೊಂಡು ಹೋಗೋದು ನನಗೆ ಗೊತ್ತೈತಿ ಲೌಡಿ. ನಾನೇನು ಆಗ್ತೀನಿ ಅಂತ ತಕ್ಷಣ ಆಗ್ಬಿಡಲ್ಲ ಯಾರನ್ನೇ ಆದ್ರೂ. ನಾನು ಹೆಂಗೆ ಬದುಕಬೇಕು ಹೆಂಗೆ ಬಿಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಒಬ್ಬಂಟಿಯಾಗಿ ಜೀವನ ಮಾಡ್ತೀನಿ ಕಣೆ. ಒಬ್ಬಂಟಿಯಾಗಿ ಜೀವನ ಮಾಡಿ ಬದುಕು ತೋರಿಸ್ತೀನಿ. ನಾನು ನನ್ನ ಮಕ್ಕಳನ್ನ ಹೆಂಗೆ ಸಾಕಿನಿ ಅಂತೇಳಿ. ಅಂತ ಕೆಲಸ ಮಾಡೋಣ ಅಂತ ಅವನು ಒಪ್ಕೊಬೇಕಲ್ಲ. ಅವಳೇ ಬೇಕು ಅಂತ ಹೇಳಿ ಒಪ್ಕೊಬೇಕಲ್ಲ. ಸಾಯೋವರೆಗೂ ನನ್ನ ಮಗನ ನನ್ನ ಮೆಟ್ಟರಿ ಮಟ್ಟಿಗೂ ಹೊಡಿಯಲ್ಲ, ನೋಡಲ್ಲ. ಆ ನನ್ನ ಮಗ ಸತ್ತಿದ್ರು ನಾನು ನೋಡಕ್ ಹೋಗಲ್ಲ. ಲಕ್ಷ್ಮಿದು ಅಕ್ಕ ಇಲ್ಲೇ ಮಾತಾಡ್ಕೊಂತ ನಿಂತಿದ್ರೆ ಇವ್ರದಕ್ಕೆ ಎಲ್ಲರೂ ಓಡಿ ಹೋಗ್ತಾರೆ. ಈ ಕಡೆ ಒಬ್ರು ಆ ಕಡೆ ಒಬ್ರು ಓಡಿ ಹೋಗೋಣ. ಈ ಅಮ್ಮಂದು ಅಲ್ಲಿ ಮರದ ಹತ್ರ ಕಟ್ಟಾಕಿ ಹೋಗೋಣ ಹೇಳ್ಬಿಟ್ಟು ಎಲ್ಲಾರ್ಗು. ಅಲ್ಲೇ ಇದು ಮಾಡೋ ಹತ್ರ ಎಲ್ಲಿ ಪಂಚಾಯತಿ ಮಾಡ್ತಾರಲ್ಲ ಅಲ್ಲಿ ಮರದ ಹತ್ರ ಕಟ್ಟಾಕ್ಬಿಟ್ಟು ಇವ್ರನ್ನ ಹೋಗೋಣ. ಇವ್ರದಕ್ಕೆ ಬಿಡಿಸ್ಕೊಂಡು ಹೋಗ್ಬಾರ್ದು. ಇವ್ರದಕ್ಕೆ ಒಂದು ಗತಿ ಕಾಣಿಸ್ಬೇಕಷ್ಟೇ. ಹ್ಞೂ ಕಣಣ್ಣಯ್ಯ, ನನ್ನ ಗಂಡನೇ ಅಲ್ಲಿ ಅವಳೇ ಅಲ್ಲಿ ದೂರ ಎಲ್ಲೂ ಹೋಗಿರಲ್ಲ. ಇದೇ ಊರಾಗ ಎಲ್ಲಾರು ಹೋಗ್ತಿರ್ತಾರ. ಹಿಡಿಯೋದನ್ನು ಗೊತ್ತೈತಿ. ನಡಿ ಹೋಗೋಣ. ಈ ರೋಡಾಗಿರೋದೇ 4 ದಾರಿ. ಇತ್ತಗೊಂದು ಎಲ್ಲೋಡೋಗ್ತಾರ. ಒಂದ್ ದಾರಿಲೆಲ್ಲ ಒಂದ್ ದಾರಿ ತಗ್ಲಾಕೊಂತಾರ. ನಡಿ. ನೋಡ್ದೇನೆ ಲಕ್ಷ್ಮಿ, ಎಷ್ಟು ಹೇಳಿದ್ರು ನಂಬಕತ್ತಿದ್ದಿಲ್ಲ. ಅದಕ್ಕೆ ಹೇಳೋದು ಕಣೆ. ಒಂದಲ್ಲ ಒಂದನ್ನ ಹೇಳಿದವ್ರನ್ನ ನಂಬೇಕು. ಗಂಡಂದಿರ ಮೇಲೆ ಇಷ್ಟೊಂದು ನಂಬಿಕೆ ಇಡಬಾರ್ದು ಅಂತೇಳಿ. ಯಾರೇನು ಸುಮ್ಮನೆ ಹೇಳ್ಬಿಡಕ ನಿನ್ನ ಸಂಸಾರ ಹಾಳು ಮಾಡಕ್ಕೆ ಯಾರು ನಿಂತಿರಲ್ಲ. ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ನೀನು ಹಾಳು ಮಾಡ್ಕೊಳ್ಬೇಕಾದ್ರೆ ನನ್ನ ಗಂಡ ಏನು ಮಾಡಲ್ಲ ಅಂತೇಳಿ ಭ್ರಮೇಲಿ ಇರ್ತೀವಲ್ಲ, ಅದನ್ನ ಬಿಟ್ಟಾಕು. ಯಾರು ಒಬ್ರು ಹೇಳಿದಾಗ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ನಿಜ. ಆದ್ರೆ ಮಾಡ್ತಾನ ಇಲ್ಲ ಅಂತೇಳಿ ಕ್ಲಿಯರ್ ಇಟ್ಟಿರ್ಬೇಕೆ ಹೊರತು ಇಲ್ಲ ನನ್ನ ಗಂಡ ಅಂತ ಕೆಲಸ ಮಾಡಲ್ಲ. ಪಾತಿ ಕರ್ಕೊಂಡೋಗಿ. ಪಾತಿ ರೀ ಹೋಗಿ ಬಲ್ಪಕ್ರಿ. ಇಂಥವೆಲ್ಲ ಬಿಟ್ಬಿಡು ಫಸ್ಟು. ಉನಕ ಗಂಡನ ಮ್ಯಾಗ ಅತಿಯಾದ ನಂಬಿಕೆ ಇಟ್ರೆ ಹಿಂಗೆ ಆಗೋದು. ಆ ನನ್ನ ಮಗು ಮಾತ್ರ ಸುಮ್ಮನೆ ಬಿಡಲ್ಲ. ಐತೆ ಅವಳಿಗೂ ಅವನಿಗೂ ಮೆಟ್ಟರಿ ಮಟ್ಕ ಹೊಡಿಯೋದು. ಪಂಚಾಯತಿಲಿ ನಡೀರಿ ಹೋಗೋಣ. ಫಸ್ಟು ಇವಳನ್ನ ಪಂಚಾಯತಿ ಹತ್ರ ಎಲ್ಲಾರನ್ನೂ ಸೇರಿಸಿ ಕಟ್ಟಕಣ ನಡೀರಿ. ಮೊದಲು ಎಲ್ಲಾರನ್ನೂ ಕೂಡ್ಸಿ ಎಲ್ಲಾರನ್ನೂ ಕುಂದ್ರಿಸಿ ಇವಳನ್ನ ಅಲ್ಲಿ ಕಟ್ಟಾಕಿ ಆಮ್ಯಾಗ ಹೋಗೋಣ. ಬಡ್ಡೈಕ್ಳು ನುಡ್ಕೊಂಬರಕ್ಕ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.